ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋ ಸುಸ್ವಾಗತ. ಇವತ್ತು ನಾನು ಮಾಡೋ ವಿಡಿಯೋ ಭಾಳ ಸ್ಪೆಷಲ್ ಐತಿ, ಭಾಳ ಇಂಪಾರ್ಟೆಂಟ್ ಐತಿ. ಈ ವಿಡಿಯೋ ಪ್ಲೀಸ್ ಕೈ ಮುಕ್ಕೋಕೈತಿ, ಲಾಸ್ಟ್ ಮೀಟರ್ ನೋಡ್ರಿ. ಸ್ವಲ್ಪ ದಿನದಿಂದ ಹನುಮಾನ್ ಮೂವಿ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರೊಂದು ಫಿಲ್ಮ್ ಅನೌನ್ಸ್ ಮಾಡ್ತಾರೆ, ಜೈ ಹನುಮಾನ್ ಅಂತೇಳಿ. ಇದು ಫಿಲ್ಮ್ ಒಳಗೆ ಅನೌನ್ಸ್ ಆಗಿತ್ತು, ಆದರೆ ಪೋಸ್ಟರ್ ಏನೂ ಬಿಟ್ಟಿದ್ದಿಲ್ಲ. ಮೊನ್ನೆ ಒಂದು ಸ್ವಲ್ಪ ದಿವಸ ಹಿಂದೆ ಜೈ ಹನುಮಾನ್ ಅಂತೇಳಿ ಪೋಸ್ಟರ್ ಬಿಟ್ಟಿದ್ರು, ಎಲ್ಲಿ ನಮ್ಮ ಕನ್ನಡ ಹೀರೋ ರಿಷಬ್ ಶೆಟ್ಟಿ ಆ್ಯಸ್ ಮೇನ್ ಲೀಡರ್ ತಮ್ಮ ಕಾರ್ಯವನ್ನು ನಿರ್ವಹಿಸಕತ್ತಿದ್ರು. ಏನು ಇಂಗ್ಲೀಷು ತಾವು ಜೈ ಹನುಮಾನ್ ಆಗಿ ತಮ್ಮ ಕ್ಯಾರೆಕ್ಟರ್ ಇತ್ತು ಅವ್ರದ್ದು. ಸೊ ಅಲ್ಲಿಂದ ನನಗೆ ಅನಿಸ್ತಪ್ಪ ಅದ ಒನ್ಸ್ ನನ್ನ ಲೈಫ್ ಟೈಮ್ ರೋಲ್ ಇದು ಏನರ ಭಾಳ ಹುಚ್ಚು ಹಿಡಿತಂದ್ರೆ ರಿಷಬ್ ಶೆಟ್ಟಿಗೆ ಜಾಸ್ತಿ ಮಂದಿ ನಂಬಂಗಿಲ್ಲ. ಆದರೆ ನನಗೆ ಹೋಪ್ ರಿಷಬ್ ಶೆಟ್ಟಿ ಭಾಳ ಭಾರಿ ಮಾಡ್ತಾರಂತ ಅನ್ನಿಸ್ತು. ಎದಕ್ಕಪ್ಪ ಅಂತಂದ್ರೆ ಅವರ ಹಳೆ ಫಿಲ್ಮ್ಸ್ ನೋಡೋಕದ್ರಪ್ಪ ಅಂತಂದ್ರೆ ಎದ್ರಾಗ ಅವ್ರು ಡಿಸಪಾಯಿಂಟ್ ಮಾಡಿಲ್ಲ. ಸೊ ಇದ್ರಾಗೂ ಮಾಡಲ್ಲ ಅಂತ ಅನ್ನಿಸ್ತದೆ ನನಗೆ. ಸೊ ಅದು ಆಗೋಣ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತಂದರೆ ಕಾಂತಾರ ಪ್ರೀಕ್ವಲ್ ಅನೌನ್ಸ್ ಮಾಡಿದ್ರೆ 2 ಅಕ್ಟೋಬರ್ 2025. ನಾನಂತೂ ನೋಡಿ ಎದಕ್ಕಪ್ಪ ಅಂತಂದ್ರೆ ಇಷ್ಟು ಜಲ್ದಿ ಅನೌನ್ಸ್ ಮಾಡಿಬಿಟ್ರು ಅಂಥೇಳಿ ನನಗೆ ಅನ್ನಿಸ್ತಿತ್ತು. ಈಗ ಶೂಟಿಂಗ್ ಚಾಲೂ ಆಗಿಲ್ಲ ಅಂಥೇಳಿ. ಆದರೆ ಮತ್ತು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಅದ್ರಾಗ ಶೂಟಿಂಗ್ನ ಚಾಲೂ ಮಾಡಿದ್ರು. ಭಾರಿ ಮಾನಸಿಕ ಚಲೋ ಆಯ್ತು, ನನಗೆ ಇಷ್ಟ ಆಯ್ತು. ಸೊ ಈಗ ನ್ಯೂಸ್ ಏನು ಬರ್ತೈತಪ್ಪ ಅಂತಂದ್ರೆ ರಿಷಬ್ ಶೆಟ್ಟಿ ನಮ್ಮ ಕನ್ನಡ ಹೀರೋ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಬಯೋಪಿಕ್ ಮಾಡಕತ್ತಾರೆ. ಯಾವಾಗ 2027 ರಿಲೀಸ್ ಆಕೈತಿ. ಅಷ್ಟು ದೊಡ್ಡ ಗೌರವದ ಮಾತಿದೆ. ಯಾವ ಫಿಲ್ಮ್ ಮೇಕರ್, ಯಾವ ಡೈರೆಕ್ಟರ್ ಯೋಚನೆ ಮಾಡಿರ್ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿನೂ ಇಷ್ಟು ಮ್ಯಾಗ ಹೋಗಿ ಒಂದು ಈ ಟೈಪ್ ಆಫ್ ಫಿಲ್ಮ್ ತರಬೇಕು ಅಂತೇಳಿ. ಸಂದೀಪ್ ಸಿಂಗ್ ಅನ್ನೋ ಒಬ್ಬ ಯಾರೋ ಡೈರೆಕ್ಟರ್ ಅದಾರೆ, ಅವ್ರು ಇದನ್ನು ಡೈರೆಕ್ಟ್ ಮಾಡಕತ್ತಾರೆ. ಅವ್ರದ್ದು ಹಳೆ ಫಿಲ್ಮ್ಸ್ ಯಾವ ಮಾಡೋದು ಗೊತ್ತಿಲ್ಲ, ಆದರೆ ಜಾಸ್ತಿ ಫಿಲ್ಮ್ಸ್ ಅವ್ರು ಪ್ರೊಡ್ಯೂಸ್ ಮಾಡ್ಯಾರ. ಜೂಂಡ ಮತ್ತು ಭೂಮಿ ಅಂತೇಳಿ ಭಾಳ ಫಿಲ್ಮ್ಸ್ ಅದಾವ, ಅವ್ರು ಪ್ರೊಡ್ಯೂಸ್ ಮಾಡ್ಯಾರ. ಸೊ ಈ ಫಿಲ್ಮ್ ಅವ್ರು ಡೈರೆಕ್ಟ್ ಮಾಡಕತ್ತಾರೆ. ಸೊ ಫಸ್ಟ್ ಜೈ ಹನುಮಾನ್ ಬರ್ತೈತಿ, ಫಸ್ಟ್ ಕಾಂತಾರ ಬರ್ತೈತಿ, ಆಮೇಲೆ ಜೈ ಹನುಮಾನ್ ಬರ್ತೈತಿ, ಆಮೇಲೆ ಛತ್ರಪತಿ ಶಿವಾಜಿ ಮಹಾರಾಜ್ ಬರ್ತಿರ್ಬೇಕು. ಯಾಕಂದ್ರೆ ಫಸ್ಟ್ ಛತ್ರಪತಿ ಶಿವರಾಜ್ ಆಮೇಲೆ ಜೈ ಹನುಮಾನ್ ಬರ್ತಿರ್ಬೇಕು. ಸೊ ನೋಡೋಣ, ನಾ ಅಂತೂ ಭಾಳ ಎಕ್ಸೈಟೆಡ್ ಇದ್ದೀನಿ. ನನಗೆ ಭಾಳ ಖುಷಿ ಆಯ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಹೀರೋ ಒಂದು ಛತ್ರಪತಿ ಶಿವಾಜಿ ಮಹಾರಾಜದ ಬಯೋಪಿಕ್ ಮಾಡಕತ್ತಾನಂತ ಹೇಳಿ. ಮೆಸೇಜ್ ಹೀಗೆ ಬರಬೇಕಾ? ಸೊ ಶಿವಗಣ ಮುಂದೆ ನೋಡಿದಾಗ ಇದೇ ಒಂದು ಹೇಳಕ್ಕೆ ನಾ ಇದು ವಿಡಿಯೋ ಮಾಡಕತ್ತಿದ್ದೆ. ನನಗೆ ಮನಸ್ಸಿಗೆ ಭಾಳ ತೃಪ್ತಿ ಆಯ್ತು. ಸೊ ಅದಕ್ಕೆ ನಾ ಇದು ವಿಡಿಯೋ ಮಾಡತ್ತೀನಿ. ಯಾವುದೇ ಹಿಂಗೆ ನೋಡ್ರಿಪ್ಪ ಭಾರಿ ಐತೆ ಅಂತ ಹೇಳಕತ್ತಿಲ್ಲ. ಸೊ ಯಾವಾಗ ಬರ್ತೈತಿ 2027 ಬರ್ತೈತಿ, ಮತ್ತೇನೋ ಇದ್ರದ್ದು ನ್ಯೂಸ್ಗಳಿಲ್ಲ. ಸೊ ಶಿವಗಣ ಮುಂದೆ ನೋಡಿದಾಗ ಬಾಯ್.